ಚಿಕಿತ್ಸೆ ಪುನರ್ವಸತಿಗಾಗಿ 24x7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್. ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24x7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ. ಸ್ವಾಗತಿಸಿದ್ದಾರೆ ನಮ್ಮ ಮೂಡಿಗೆರೆ ತಾಲೂಕಿನ ಯೋಜನಾಧಿಕಾರಿಗಳಾದ ಶಿವರಂಗ ಸರ್. ಓಂ ಶ್ರೀ ಮಂಜುನಾಥ ಕ್ಷೇತ್ರದ ಆರಾಧ್ಯ ವ್ರತ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ಪರಮ ಪೂಜನೀಯ ಹಾಗೂ ಮಾತೃಶ್ರೀ ಹೇಮಾವತಿಮ್ಮನವರ ಕೃಪಾಶೀರ್ವಾದ ಬೇಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಡಿಸಿ ಪ್ಲಸ್ ರಿಜಿಸ್ಟರ್ಡ್ ಮೂಡಿಗೆರೆ ತಾಲೂಕು ಅಖಿಲ ಕರ್ನಾಟಕ ಜನಜಾತಿ ವೇದಿಕೆ ಗ್ರಂಥಗಡಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂವಹನ ಮಂಡಳಿ ಬೆಂಗಳೂರು ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಮೂಡಿಗೆರೆ ಕಸಬಾ ವಲಯ ಗ್ರಾಮ ಪಂಚಾಯಿತಿ ಎಸ್ಕಲ್ ಸೌರ್ಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಘಟಕ ಮೂಡಿಗೆರೆ ಕಸಬಾ ವಲಯ ನವಜೀವನ ಸಮಿತಿ ಮೂಡಿಗೆರೆ ತಾಲೂಕು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಜೆಸಿಐ ಮೂಡಿಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 1532ನೇ ಮಧ್ಯವರ್ಜನ ಶಿಬಿರದ ಈ ಶಿಬಿರದ ಉದ್ಘಾಟಕರಾಗಿ ಆಗಮಿಸಿದಂತ ಡಾಕ್ಟರ್ ಎಚ್.ಎಲ್. ನಾಗರಾಜ್ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕಮಗಳೂರು ಇವರನ್ನು ಪ್ರೀತಿಪೂರ್ವಕವಾಗಿ ಯೋಜನೆಯ ಪರವಾಗಿ ಇವರಿಗೆ ವಿಪತ್ತು ನಿರ್ವಹಣಾ ಘಟಕದ ಸಂಯೋಜಕರಾದಂತ ಪ್ರವೀಣ್ ಪೂಜಾರಿ ಅವರು ಸ್ವಾಗತಿಸಬೇಕಾಗಿ
32ನೇ ಮಧ್ಯದ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ KH ವೆಂಕಟೇಶ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಪ್ರವೀಣ್ ಪೂಜಾರಿ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತ ನಾಗರಾಜ್ ಎಣ್ಣೆ ತಹಸೀಲ್ದಾರರು ಮೂಡಿಗೆರೆ ತಾಲೂಕು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ದಿನೇಶ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿ ಪ್ರಕಾಶ್ ರಾವ್, ಹಿರಿಯ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತರ ಜಿಲ್ಲೆ ಚಿಕ್ಕಮಗಳೂರು, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಸುರೇಶ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಶ್ರೀಯುತ ಪ್ರಶಾಂತ್ ಚಕ್ರವರ್ತಿ ಸ್ಥಾಪಕ ಅಧ್ಯಕ್ಷರು ಜಿಲ್ಲಾ ಜನಜಾತಿ ವೇದಿಕೆ ಚಿಕ್ಕಮಗಳೂರು, ಇವರನ್ನು ಸಹ ಈ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಯೋಜನೆ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ದಾಮೋದರ್ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಶ್ರೀಯುತ ರಂಜನ್ ಅಜಿತ್ ಕುಮಾರ್ ಜಿಲ್ಲಾಧ್ಯಕ್ಷರು ಜಾತ್ಯತೀತ ಜನತಾ ದಳ ಚಿಕ್ಕಮಗಳೂರು ಜಿಲ್ಲೆ, ಇವರನ್ನು ಸಹ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ಯೋಜನೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಸುನೀಲ್ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ವಿದ್ಯಾರಾಜು ಅಧ್ಯಕ್ಷರು JCI ಮೂಡಿಗೆರೆ, ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಆಯಿಷಾ ಬೇಗಂ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉಡುಪಿ ಪ್ರಾದೇಶಿಕ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಯಾದ ಹಿರಿಯ ಯೋಜನಾಧಿಕಾರಿ ಶ್ರೀಯುತ ತಿಮ್ಮಯ್ಯ ನಾಯ್ಕ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಪ್ರತಾಪ್ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಏಳು ದಿನದ ಈ ಒಂದು ಶಿಬಿರದಲ್ಲಿ ನಮಗೆ ಶಿಬಿರಾಧಿಕಾರಿಯಾಗಿ ಇರುವಂತಹ ಶ್ರೀಯುತ ದೇವಪ್ರಸಾದ್ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ವಿಘ್ನೇಶ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ರಾಜೇಶ್ ಅವರು ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇನ್ನೊಬ್ಬರು ಈ ಶಿಬಿರದ ಆರೋಗ್ಯ ಸಹಾಯಕಿಯಾದಂತ ಕುಮಾರಿ ರಂಜಿತಾ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಸ್ಕಾಂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ಶ್ರೀಮತಿ ಸತ್ಯವತಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಪಾರ್ವತಿ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರಿಗೂ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಿಗೂ ಹಾಲಿ ಸದಸ್ಯರಿಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ಯೋಜನೆಯ ಎಲ್ಲ ಜವಾನ ಪ್ರತಿನಿಧಿಗಳಿಗೆ, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಹಾಗೂ ಶಿಬಿರಾಧಿಕಾರಿಗಳಿಗೆ ಎಲ್ಲರಿಗೂ ಒಂದೇ ಮಾತನಾಡಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಎಲ್ಲರೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತ ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಯಾದ ಶ್ರೀಯುತ ಶ್ರೀನಿವಾಸ್ ಸರ್ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸಂಯೋಜಕರಾದ ಪ್ರವೀಣ್ ಪೂಜಾರಿ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಇವತ್ತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನ್ನು ಶ್ರೀಯುತ ತಿಮ್ಮಯ್ಯ ನಾಯ್ಕ ಸರ್ ಹಿರಿಯ ಯೋಜನಾಧಿಕಾರಿಗಳು ಜನಜಾಗೃತಿ ವೇದಿಕೆ ಉಡುಪಿ ಪ್ರಾದೇಶಿಕ ಸಚಿವರು ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ನಿಮಗೆ ಕೇಳಿಕೊಳ್ಳುತ್ತೇನೆ. ಹಲೋ ಓಂ ಶ್ರೀ ಮಂಜುನಾಥ ಕ್ಷೇತ್ರದ ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ
ನಮ್ಮೆಲ್ಲ ಕಾರ್ಯಕ್ರಮದ ರೂವಾರಿಗಳು ಪ್ರಮುಖ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಡಾಕ್ಟರ್ ಮಾತೃಶ್ರೀ ಹನುಮತಿ ಅಮ್ಮನನ್ನು ಕೂಡ ವಿಶೇಷವಾಗಿ ಭಕ್ತಿಯಿಂದ ಅವರನ್ನು ಸ್ಮರಣೆ ಮಾಡುತ್ತಾ ಈ ಸುಂದರವಾದ ಕಾರ್ಯಕ್ರಮ 1532ನೇ ಮಧ್ಯವರ್ಜನ ಶಿಬಿರ. ಈ ಒಂದು ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕೂತಿರುವಂತಹ ಎಲ್ಲ ಗಣ್ಯರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಾಗರಿಕ ಬಂಧುಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಬಹುಶಃ ಈ ಒಬ್ಬೆ ನೋಡಿ ಆದ್ಮೇಲೆ ಈ ಕುರಿತು ಈ ಕಾರ್ಯಕ್ರಮದ ಕುರಿತು ಒಂದು 5 ನಿಮಿಷ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ us www.nisargacare.com. ಭಾಷಣ ಮಾಡಿದ್ರೆ ಯಾರು ಕೇಳೋದಿಲ್ಲ. ಬಟ್ ಇವತ್ತು ಮಾತ್ರ ನಮ್ಮಲ್ಲಿ ಈ ಮಧ್ಯವರ್ಜನ ಶಿಬಿರಕ್ಕೆ ಈ ಮದ್ಯಪಾನ ಬಿಡಲಿಕ್ಕೆ ಬಂದವರು ಈಗ ಒಂದು 12 ಜನ ಬಂದವರಾಗಿದೆ. ಮಾತಾಡುವ ಇದ್ರ ಬಗ್ಗೆ. ಆದ್ಮೇಲೆ ನನ್ನ ಹೆಸರು ಭೀಮಾ ನಾಯಕ ಅಂತ ಹೇಳಿ, ನಾನು ಉಡುಪಿ ಪ್ರಾದೇಶಿಕ ವ್ಯಾಪ್ತಿ, ಕರಾವಳಿ ಪ್ರಾದೇಶಿಕ ವ್ಯಾಪ್ತಿ ಜನಜಾಗೃತಿ ಯೋಜನಾಧಿಕಾರಿ. 44 ಯೋಜನೆ ಸೇರಿ 8 ಜಿಲ್ಲೆಯ ಜನಜಾಗೃತಿ ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ. ಬಹುಶಃ ಕಳೆದ 2 ವರ್ಷಗಳಿಂದ ಈ ಮಧ್ಯವರ್ಜನ ಶಿಬಿರ ಅಂತ ಹೇಳಿದೆ. ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಿಮಗೆಲ್ಲರೂ ಗೊತ್ತಿರುವ ನಾನು ಮೊನ್ನೆ ಪ್ರಸ್ತಾವನೆಯಲ್ಲಿ ಕೂಡ ಹೇಳಿದೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಭಗವಾನ್ ಬಾಹುಬಲಿ ಪ್ರತಿಷ್ಠಾಪನೆ ನೆನಪಿಗೋಸ್ಕರ ಏನಾದರೂ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು, ಜನರಿಗೆ ಪ್ರಯೋಜನ ಆಗುವಂಥದ್ದು ಶಾಶ್ವತವಾದ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕೆಂಬ ಉದ್ದೇಶದಿಂದ ಅವರ ಪರಿಕಲ್ಪನೆ ದೊಡ್ಡ ಕಾರ್ಯಕ್ರಮ ಗ್ರಾಮಾಭಿವೃದ್ಧಿ ಯೋಜನೆ. ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಅಥವಾ ಪ್ರಗತಿ ಒಂದು ತಂಡವನ್ನು ಮಾಡಿಕೊಂಡು ಜನರಿಗೆ ಸಾಮಾಜಿಕವಾದಂತಹ ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಭಗವಾನ್ ಬಾಹುಬಲಿಯ ಪ್ರತಿಷ್ಠಾಪನೆಗೋಸ್ಕರ ಮೊದಲನೇ ಬಾರಿಗೆ ಬೆಳ್ತಂಗಡಿ ತಾಲೂಕಿನ 3 ಗ್ರಾಮದಲ್ಲಿ ನಮ್ಮ ಈ ಗ್ರಾಮಾಭಿವೃದ್ಧಿ ಬಿಟ್ಟಿದ್ರು. ನಂತರ ಅದು 81 ಗ್ರಾಮದಲ್ಲಿ ವಿಸ್ತರಣೆ ಆಯಿತು. ಬಹಳ ಅದ್ಭುತವಾದಂತಹ ಒಂದು ಕ್ರಾಂತಿಯೇ. ಈ ಸಂದರ್ಭದಲ್ಲಿ 5 ವರ್ಷ ಆದ ನಂತರ ಸರ್ವೆ ಮಾಡಿದಾಗ ಸಂಘದಲ್ಲಿ ಸೇರಿದಂತ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಕುಟುಂಬದಲ್ಲಿ 90% ಜನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಕೃಷಿ ಭಾಗದಲ್ಲಿ ಎಲ್ಲ ವಿಚಾರದಲ್ಲಿ ಬದಲಾವಣೆಯನ್ನು ಆಗಿದ್ದಾರೆ. ಆದ್ರೆ 10% ಜನ ಕೆಲಸ ಮಾಡ್ತಿದ್ದಾರೆ, ಉಳಿತಾಯ ಮಾಡ್ತಿದ್ದಾರೆ, ಸಂಘದಲ್ಲಿದ್ದಾರೆ. ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಯಾಕೆ ಈ ರೀತಿ ಬದಲಾವಣೆಗಳು ಆಗಲಿಲ್ಲ, ಯಾವ ರೀತಿ ಏನು ಕೊರತೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಾಗ ಅಲ್ಲಿ ಕಾಣುವಂತಹ ವಿಷಯ, ಈ ಪ್ರಪಂಚದ ಭೀಕರವಾದಂತ ಕಾಯಿಲೆ ಪಂಚಮಹಾ ಕಾಯಿಲೆ, ಏಡ್ಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹೃದಯದ ಕಾಯಿಲೆ ಆಗಿರ್ಬೋದು, ಟಿಬಿ ಆಗಿರ್ಬೋದು, ಈ ಎಲ್ಲ ಕಾಯಿಲೆಗಳಿಗಿಂತ ಭೀಕರವಾದ ಕಾಯಿಲೆ ಮದ್ಯಪಾನ ಎನ್ನುವುದು ಗೊತ್ತಾಯಿತು. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಈ ದುಶ್ಚಟವನ್ನು ಸಮಾಜದಿಂದ ದೂರ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಸುಮಾರು 30 ವರ್ಷಗಳ ಹಿಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಜನಜಾಗೃತಿ ವೇದಿಕೆ ಒಂದು ಸ್ಥಾಪನೆ ಮಾಡಿದ್ದೇವೆ. ಅದು ಗ್ರಾಮಾಭಿವೃದ್ಧಿ ಅಂಗ ಸಂಸ್ಥೆ. ಅದರಲ್ಲಿ ಯಾರು ಸಮಾಜದಲ್ಲಿ ದುಡಿಯೋರಲ್ಲ, ಸಮಾಜ ಸೇವೆ ನಮ್ಮ ಚಿತ್ರಗುಪ್ತಿಯವರಿದ್ದಾರಲ್ಲ, ಹಾಗೆ ಸಮಾಜ ಸೇವಕರಾಗಿ ಆ ಒಂದು ಜನಜಾಗೃತಿ ವೇದಿಕೆ ಮೊತ್ತದಲ್ಲಿ ನಮಗೆ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿದೆ. ಜನಜಾಗೃತಿ ವೇದಿಕೆ ಬೆಳ್ತಂಗಡಿಯಲ್ಲಿ ಏನ್ ಮಾಡಿದೆವು ನಾವು? ನಾನಾಗ ಶಾಲೆಗೆ ಹೋಗ್ತಿದ್ದೇವೆ, ನನ್ನವರು ಕೂಡ ಬೆಳ್ತಂಗಡಿ ಉಚಿರೆ. ಆಗ ಈ ನಮ್ಮ ತಾಲೂಕಿನಲ್ಲಿ ಜನಜಾಗೃತಿ ವೇದಿಕೆ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಒಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು. ತಾಲೂಕಿನಲ್ಲಿ ಕುಡಿತದ ಮದ್ಯವ್ಯಸನಿಗಳಿದ್ದಾರೆ, ಅವರನ್ನು ಯಾವ ರೀತಿಯಲ್ಲಿ ದುಶ್ಚಟವನ್ನು ದೂರ ಮಾಡುವುದು, ಅದಕ್ಕೆ ಒಂದೇ ಮಾರ್ಗ ಏನು? ಬೆಳ್ತಂಗಡಿಯಲ್ಲಿ ಮೊದಲೆಲ್ಲ ವೈನ್ ಶಾಪ್, ವ್ಯಾರಕ್ ಶಾಪ್, ಸರಾಯಿಗಳು ಎಲ್ಲವನ್ನು ಕೂಡ ಪ್ರತಿಭಟನೆ ಮಾಡಿ ಬಂದ್ ಮಾಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ಮದ್ಯಪಾನ ಮಾರಾಟ ಇಲ್ಲ ಅಂತೇಳಿ ಘೋಷಣೆ ಆಯಿತು. ಅದೇ ಸಂದರ್ಭದಲ್ಲಿ ಜೆ ಪಾಟೀಲ್ ಸರ್ಕಾರ ಇತ್ತು, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪಾನ ನಿಷೇಧವನ್ನು ಘೋಷಣೆ ಮಾಡಿತ್ತು. ನನಗೆಲ್ಲ ಬಹಳ ವಿಶೇಷವಾದ ನಾವು ಚಿಕ್ಕ ಎಲ್ಲ ಕಡೆ ಬಹಳ ಅದ್ದೂರಿ ಪ್ರಚಾರ ಆಯಿತು. ಆದ್ರೆ ನಮ್ಮ ಕೆಲಸ ನೀರಿನ ಮೇಲೆ ಹೋಮ ಮಾಡಿದಾಗ ಆಯಿತು. ಬೆಳ್ತಂಗಡಿ ತಾಲೂಕಿನಲ್ಲಿ ಮದ್ಯಪಾನ ಇಲ್ಲದಿದ್ರೆ ಪಕ್ಕದ ಮಕ್ಕಳದಾಗಿಲ್ವಾ, ಪಕ್ಕದ ಹುಡುಗಿಯರಾಗಿಲ್ವಾ, ಬೇರೆ ಬೇರೆ ತಾಲೂಕಿನಿಂದ ಸಪ್ಲೈ ಅನಧಿಕೃತ ಕಳ್ಳಪಟ್ಟಿ ಆಯಿತು. ಕುಡಿತದ
ವೈನ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಒಬ್ಬ ವ್ಯಕ್ತಿಯನ್ನು ಕುಡಿಯೋದ್ರಿಂದ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರದ ಎದುರು ಭಾಗದಲ್ಲಿ ಈಜುವುದು ಬಹಳ ಕಷ್ಟ ಇದೆ. ಹಾಗಾದ್ರೆ ಏನ್ ಮಾಡುದು ಅಂತ ಹೇಳಿ ಅವರು ಹಾಕಿಕೊಂಡ ಕಾರ್ಯಕ್ರಮವೇ ಮಧ್ಯವರ್ತಿಯ ಶಿಬಿರ. ಕಡಿಮೆ ದಿನದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಬ್ಬ ವ್ಯಕ್ತಿಯ ಅಂತರಂಗವನ್ನು ಭೇದಿಸಿ, ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೇವರಲ್ಲಿ ಪ್ರಮಾಣ ಮಾಡಿ ಕಿವಿಡಿ ನಾನು ಪೆಟ್ಟು ಕೊಟ್ಟು ಬಂಧನದಲ್ಲಿಟ್ಟು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯನ್ನು ದುಶ್ಚಟವನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಲ್ಲಿ ಬಿಡಿಸುತ್ತೆ ಅಂತ ಹೇಳಿದ್ರೆ ಕಡಿಮೆ ದಿನದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ದೈಹಿಕವಾಗಿ ಕೌಟುಂಬಿಕವಾಗಿ ಪರಿವರ್ತನೆ ಮಾಡಿ ಸಮಾಜದ ಮುಖ್ಯವಾಗಿ ತರುವಂತಹ ಒಂದು ಕಾರ್ಯಕ್ರಮ ಮಧ್ಯವರ್ತಿಯ ಶಿಬಿರ. ಅವತ್ತು ಪ್ರಾರಂಭವಾದಂತಹ 1ನೇ ಮಧ್ಯವರ್ತಿಯ ಶಿಬಿರ ಇವತ್ತು 1560 ಮಧ್ಯವರ್ತಿಯ ಶಿಬಿರಗಳ ಮೂಲಕ ಸುಮಾರು 1.5 ಲಕ್ಷ ಜನರಿಗೆ ಕಡಿಮೆ ದಿನದಲ್ಲಿ ಚಿಕಿತ್ಸೆ ಕೊಟ್ಟು ಪರಿವರ್ತನೆ ಮಾಡಿ ನವಜೀವನ ಸಮಿತಿ ಸದಸ್ಯರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಅದು ಧರ್ಮಸ್ಥಳ ಗಮನಾರ್ಹ ಯೋಜನೆಯ ಹೆಗಡೆಯರು ಮಾಡುವ ಈ ಮಧ್ಯವರ್ತಿಯ ಶಿಬಿರ. ಅದರಿಂದ ಒಂದು ಕಡೆ ಇವತ್ತು ನಮ್ಮ ಈ ಭಾಗದಲ್ಲಿ ಹಲವಾರು ಮಧ್ಯವರ್ತಿಯ ಶಿಬಿರಗಳು 100ಕ್ಕೆ 100 ಫಲಿತಾಂಶ ನಮ್ಮಲ್ಲಿಲ್ಲ. ಇವತ್ತು 74.6 ಫಲಿತಾಂಶ ಇತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆ ಮೂಲಕ ಈ ಕುಡಿತದಿಂದ ದುಷ್ಟರಿಂದ ಮುಕ್ತರಾದವರಿದ್ದಾರೆ. ಇವತ್ತು ನಮ್ಮಲ್ಲಿ 2 ಶಿಬಿರಗಳು ನಡೆದಿದೆ. ಒಂದು ವಿಶೇಷ ಶಿಬಿರ ಅಂತ ಹೇಳಿದ್ರೆ ನಾವು ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ವ್ಯಸನಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ 100 ಬೆಡ್ಡಿನ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದೆ. ಈಗ ತಾನೇ ನಿನ್ನೆ ಅಲ್ಲಿ ಮಧ್ಯವರ್ತಿಯ ಶಿಬಿರ ಪ್ರಾರಂಭವಾಗಿದೆ. 80 ಮಂದಿ ವ್ಯಸನಿಗಳಿದೆ. ಅದಕ್ಕೆ 4,500 ಫೀಸ್. ಅದು ಸ್ಪೆಷಲ್. ಇದು ಸಮುದಾಯದ ಶಿಬಿರ. ಗ್ರಾಮಾಭಿವೃದ್ಧಿಯ ಬೋರ್ಡ್ ಆಗಿ ಕೂಡ ಇವರನ್ನೆಲ್ಲ ಸೇರಿಸಿ ಸಮುದಾಯದ ಜನರಿಂದಲೇ ಸಮುದಾಯದ ಜನರಿಗೆ ಸಮುದಾಯದ ಕಾಯಿಲೆ ಆಗಿರುವುದರಿಂದ ಊರಿನವರನ್ನೆಲ್ಲ ಸೇರಿಸಿ ಗಣ್ಯರನ್ನೆಲ್ಲ ಸೇರಿಸಿ ಸಮಿತಿ ಮಾಡಿ ಸಮುದಾಯ ಊರಿನವರಿಂದಲೇ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಟ್ಟು ಪರಿವರ್ತನೆ ಮಾಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಿದ್ದೇವೆ. ಇದು ಸಮುದಾಯದ ಶಿಬಿರ. ಇದರಲ್ಲಿ ಮೊನ್ನೆ ನಮ್ಮ ಕೊಪ್ಪ ತಾಲೂಕಿನಲ್ಲಿ ಸುಮಾರು 76 ಜನರನ್ನು ಸೇರಿ ಒಂದು ಮಧ್ಯವರ್ತಿ ಶಿಬಿರವನ್ನು ನಾವು ತೆರಳಿದೆ. ಇವತ್ತು ಇಲ್ಲಿ ಈ ಕಾರ್ಯಕ್ರಮ ದೀಪ ಬೆಳಗ್ಗೆ ಉದ್ಘಾಟನೆಗೊಳ್ಳಲಿದೆ. ನಾವು ಈ ಶಿಬಿರ ಮುಗಿದ ದಿನದ ಮರುದಿವಸವೇ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಕೂಡ ಮಧ್ಯವರ್ತಿಯ ಪೂರ್ವ ತಯಾರಿಯಾಗಿ ಈಗಾಗಲೇ 90 ಜನ ಬುಕ್ಕಿಂಗ್ ಆಗಿದೆ. ಇಲ್ಲಿ ಕೂಡ ಒಂದು 50 ಜನರಿಗೆ ಬಂದರೆ ಇದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ನಿಮಗೆಲ್ಲ ಬಹಳ ಟೆನ್ಷನ್ ಆಗ್ತಿರ್ಬೋದು. ಮಧ್ಯವರ್ತಿಯ ಶಿಬಿರ ಹೇಗೆ ಬಿಡಿಸ್ತಾರೆ, ಕೆಲವರಲ್ಲಿ ಅಲ್ಲಿ ಬಡಿತಾರೆ ಹೊಡಿತಾರೆ. ಒಂದು ಕಡೆ ಇದು ಪ್ರೀತಿಸುವಂತಹ ಕಾರ್ಯಕ್ರಮ. ಇಲ್ಲಿ ಓದು ಬರೆದು ಕಿವಿ ಇಡಿ ಯಾವುದೇ ಕಾರಣಕ್ಕೂ ವ್ಯಕ್ತಿಯನ್ನು ಪರಿವರ್ತನೆ ಮಾಡಲಿಕ್ಕೆ ಆಗುದಿಲ್ಲ. ನಾವಿಲ್ಲಿ ಮಾಡುವಂತದ್ದು ಜನಜಾಗೃತಿ ವೇದಿಕೆ ನಾನಿದ್ದೇನೆ, ನಮ್ಮ ಜಿಲ್ಲಾ ನಿರ್ದೇಶಕರಿದ್ದಾರೆ, ತಾಲೂಕು ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಶಿಬಿರಾಧಿಕಾರಿಗಳು 4 ಜನ ರಾತ್ರಿ ಹಗಲು ನಾನು ಕಳೆದ 19 ವರ್ಷಗಳಿಂದ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಒಬ್ಬ ಕುಡಿದ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಕುಡಿಯೋರು ಯಾರು ಕೂಡ ಕೆಟ್ಟವರಲ್ಲ, ಅವರಷ್ಟು ಒಳ್ಳೆಯದು ಬೇರೆ ಯಾರಿಲ್ಲ. ಆದ್ರೆ ಕೆಟ್ಟದ್ದು ಯಾವುದು? ಮದ್ಯಪಾನ ಮಾತ್ರ. ಅದರಿಂದ ನೀವು ನಮ್ಗೆ ಏನು ಕೊಡೋದು ಬೇಡ, ನಿಮ್ಮ ಪ್ರೀತಿಯ ಮನಸ್ಸನ್ನು ಕೊಡಿ. ಸಾಹಿತ್ಯದಲ್ಲಿ ಹಾಡಿನಲ್ಲಿ ಹೇಳಿದಾಗೆ ಹೃದಯ ಎಂಬ ಮಡಿಕೆಯೊಳಗೆ ಪ್ರೀತಿಯ ನೀರನ್ನು ಸುರಿದು ನಿಮ್ಮನ್ನು ಪರಿವರ್ತನೆ ಮಾಡಿ ಸಮಾಜಕ್ಕೆ ಮುಖ್ಯವಾಗಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಇವತ್ತು ಸಾವಿರಾರು ಹೆಣ್ಣುಮಕ್ಕಳು ಕಣ್ಣೀರು ಸುರಿಸಿದ್ದಾರೆ. ಸಾವಿರಾರು ಹೆಣ್ಣುಮಕ್ಕಳ ಮುಖ್ಯವಾಗಿ ಹೋಗಿದೆ. ಅಂತ ಸಾವಿರಾರು ಹೆಣ್ಣುಮಕ್ಕಳ ಕಣ್ಣೀರನ್ನು ತೋರಿಸುವಂತ ಕಾರ್ಯಕ್ರಮ, ಸಾವಿರಾರು ತಾಯಂದಿರ ಮುಖ್ಯವಾಗಿ ತೋರಿಸಿದಂತ ಯಶಸ್ವಿ ಕಾರ್ಯಕ್ರಮ ಈ ದೇಶದಲ್ಲಿ ನಡೆಯುತ್ತಿದೆ. ಅದು ಧರ್ಮಾಧಿಕಾರಿ ಕೇಂದ್ರೀಕರಣ ಮಾಡುವ ಈ ಮಧ್ಯವರ್ತಿಯ ಶಿಬಿರ ಸಾಕ್ಷಾತ್ ನಾವು ಧರ್ಮಸ್ಥಳದಿಂದ ಉಗಿಯಿಂದ ಇಲ್ಲಿ ತನಕ ಬರುವಾಗ 6 ಗಂಟೆಗೆ ಓಪನ್ ಆಗಿದೆ ಬಾರ್. ಎಲ್ಲ ಕಡೆ ತೀರಿಸಿಕೊಳ್ಳದೆ ಕುಡೀರಿ ಬಿಡಿ ಅಂತ. ಆದ್ರೆ ಕುಡಿಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಒಂದು ಕಡೆ, ಆದ್ರೆ ಮದ್ಯಪಾನ ಬಿಡ್ಲಿಕ್ಕೆ ಇಲ್ಲಿ ಕೂಡ ಅವಕಾಶ ಇಲ್ಲ. ಇವತ್ತು ನಮಗೆ ಅವಕಾಶ ಇದ್ರೆ ಕುಡಿಯ ತಾಲೂಕಿನ ಕಸಬಾದ ಈ ಜಾಗದಲ್ಲಿ ಮಧ್ಯವರ್ತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಅದು ಕ್ಷೇತ್ರದ ಮಂಜುನಾಥ ಸ್ವಾಮಿ ಕೊಟ್ಟದ್ದು. ಕಾಸು ಬಿಡದ ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ ದುಡ್ಡು ಬಿಡುವುದಿಲ್ಲ, ಧರ್ಮಸ್ಥಳದ ಮಂಜುನಾಥ ಮಾತುಗಳಿಲ್ಲ. ಅದರಿಂದ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಗೌರವಾನ್ವಿತ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಹಲವಾರು ಮಂದಿ ನಾವಿಲ್ಲಿ ಸಮಿತಿ ರಚನೆಗೆ ಬಂದಿದ್ದೇವೆ. ಬಹಳ ವಿಶೇಷವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. 8 ದಿನದ ಕಾರ್ಯಕ್ರಮ. ಇವತ್ತು ನೀವು ಈಗಾಗಲೇ 12 ಮಂದಿ ಹೆಸರಾಗಿದೆ. ನನಗೆ 40 ಮಂದಿ ಸಾಕು ಅಂತ ಹೇಳಿದರೆ ಕಡಿಮೆ ದಿನದಲ್ಲಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಇವತ್ತು ನಿಮಗೆಲ್ಲ ಭ್ರಮೆ ಇದೆ. ಏನು ಭ್ರಮೆ? ನನಗೆ ಮದ್ಯಪಾನ ಕುಡಿಯದಿದ್ರೆ ನಿದ್ದೆ ಬರುವುದಿಲ್ಲ, ನನಗೆ ಎಣ್ಣೆ ಕುಡಿಯದಿದ್ರೆ ಊಟ ಮಾಡಲಿಕ್ಕೆ ಆಗುದಿಲ್ಲ, ನನಗೆ ಕುಡಿಯದಿದ್ರೆ ಕೈಕಾಲು ನಡೆಯುತ್ತದೆ. ಬಂಧುಗಳೇ, ನಾವಿಲ್ಲಿ ಕೊಡುವಂತ ಮಾಹಿತಿ, ನಾವಿಲ್ಲಿ ಕೊಡುವಂತ ವಿಶ್ವ ಆರೋಗ್ಯ ಸಂಸ್ಥೆ ಅನುಮೋದನೆ ಮಾಡಿದಂತ ಚಿಕಿತ್ಸೆ ಔಷಧಿಯಿಂದ, ನಾವಿಲ್ಲಿ ಕೊಡುವಂತ ಎಲ್ಲ ಮಾಹಿತಿ ಕಾರ್ಯಕ್ರಮ ಊಟ ವ್ಯವಸ್ಥೆಯಿಂದ ಕೇವಲ 3 ದಿನದಲ್ಲಿ ಕೈಕಾಲು ನಡೆದುವವರಿಗೆ ಇಲ್ಲಿಯ ವ್ಯವಸ್ಥೆಯಿಂದ ಅವಸರಿಗೆ ವಿಜಯ ವೇದಿಕೆಯ ಕೈಕಾಲು ಯಾರು ನಡೆದ ಅವರಿಗೆ ಸೂಚಿಗೆ ನೂಲು ಹಾಕುವಂತ ಕ್ಲಾರಿಟಿ ವ್ಯಕ್ತಿಯನ್ನಾಗಿ ಜವಾಬ್ದಾರಿ ಅದು ಗಮನಾರ್ಹ ಯೋಜನೆ ಮತ್ತು ನಮ್ಮ ಜನಜಾಗೃತಿ ವೇದಿಕೆ ಮೂಲಕ ನಾವು ಮಾಡ್ತೇವೆ. ಅದರಿಂದ ಒಂದು ಕಡೆ ನೀವಂತೂ ಟೆನ್ಷನ್ ಇದ್ದೀರಿ, ನನ್ನ ಸುಳ್ಳಿಯನ್ನು ಸೇರಿಸಿದರೆ ಆಗ ಒಬ್ಬ ಹತ್ರ ನೀರು ತಂದು ಕೊಟ್ರಿ, ನೀರು ತಗೊಂಡು ಹೋದಂತ ಒಳಗೆ ಬಿಟ್ಟೇ ಇಲ್ಲ ಪಾಪ. ಇವತ್ತು ಟೆನ್ಷನ್ ಆಗ್ತದೆ ನನಗೆ ಕೆಲಸ ಇದೆ, ನನ್ನ ಸುಳ್ಳಿಯನ್ನು ಸೇರಿಸಿದ್ದಾರೆ ಅಂತ. ನಾನು ನಾಳೆ
ಹಾಗೆ ಇದೊಂದು ಕಾಯಿಲೆ, ಈ ಕಾಯಿಲೆಯನ್ನು ನಾವೆಲ್ಲ ಗುಣಪಡಿಸುವ. ಇವತ್ತು ನೀವು ಟೆನ್ಷನ್ ಅಲ್ಲಿ ಇದ್ದೀರಾ, ನನ್ನನ್ನು ಒಮ್ಮೆ ಹೊರಗೆ ಹೋಗುವ ಬಹಳ ಬೇಸರ ಆಗ್ತದೆ, ಕಷ್ಟ ಆಗ್ತದೆ. ಆದರೆ ಈ ಶಿಬಿರ ನಾಡಿದ್ದು 24ಕ್ಕೆ ಮುಗೀತದೆ. 24ಕ್ಕೆ ನೀವೆಲ್ಲರೂ ಕೂಡ ನಮ್ಮ ತಪ್ಪಿಕೊಂಡು ಸೆಕೆಂಡ್ ಕೊಟ್ಟು ಕಣ್ಣಲ್ಲಿ ಕಣ್ಣೀರು ಸೇರ್ತೀರ ಸರ್. 8 ದಿನ ಅಲ್ಲ, ಈ 1 ತಿಂಗಳು ಬೇಕಾದ್ರೆ ನಾವು ಈ ಶಿಬಿರದಲ್ಲಿ ಉಳಿತೇವೆ ಅಂತ ಹೇಳುವಂತ ಮನಪರಿವರ್ತನೆಯನ್ನು ನಾವು ಇಲ್ಲಿ ಮಾಡ್ತಾ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಹೆಚ್ಚಿನ ಮಾತಾಡುವುದಿಲ್ಲ. ನಮ್ಮ ಡೈರೆಕ್ಟರ್ ಮಾತಾಡಿದ್ದಾರೆ, ಗಣ್ಯರು ಮಾತಾಡಿದ್ದಾರೆ, ನಿಮ್ಮ ನಾನು ಇದ್ದೇನೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಯಜಮಾನಿದ್ದಾರೆ, ನಮ್ಮ ಮೇಲುಗಾರರಿದ್ದಾರೆ, ನಮ್ಮ 20 ನಿರ್ವಹಣೆ ಸ್ವಯಂ ಸೇವಕರಿದ್ದಾರೆ, ನಮ್ಮ ಜೀವನ ಸಮಿತಿಯ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ವಿನಂತಿಸ್ತಾ, ಯಾವೆಲ್ಲ ಈ ಕಾರ್ಯಕ್ರಮ ಬಂದಿದ್ದೀರಾ, ನಿಮ್ಮೆಲ್ಲರ ಬದುಕು ಇಷ್ಟು ಜನ ಎಲ್ಲ ದುಡಿತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಬ್ಬ ವ್ಯಕ್ತಿ ಯಾರು ದುಡಿತದ ವ್ಯಕ್ತಿಯನ್ನು ಅವರ ಮನೆಯನ್ನು ಯಾರು ಬೆಳಗಿಸ್ತಾರ ಅದು ಒಂದು ದೇವಸ್ಥಾನದ ಬ್ರಹ್ಮ ಕೆಲಸದ ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸದಲ್ಲಿ ದೊಡ್ಡ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಮಂಜುನಾಥ ಸ್ವಾಮಿ ಸನ್ಮಾನ